ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ತಡೆ ರೈತರು ಸಿಡಿದೆದ್ದಿದ್ದಾರೆ. ಕಾರ್ಖಾನೆ ಪ್ರಾರಂಭಿಸಿ ಇಲ್ಲ ಸರ್ಕಾರಿ ನೌಕರಿ ಕೊಡಿ ಅಂತ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈಗ ಬಲ್ಡೋಟಾ ಕಂಪನಿ ಆರಂಭ ಆಗಬೇಕು ಅಂತ ಒಂದು ಬಣದವರು ಕೇಳ್ತಾ ಇದ್ದಾರೆ. ಆರಂಭ ಆಗಬಾರ್ದು ಅಂತ ಇನ್ನೊಂದು ವಲಯ ಕೇಳ್ತಾ ಇದೆ. ಹಾಗಾಗಿ ಇಲ್ಲಿ ಮಿಶ್ರವಾದಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. 2006-7ರಲ್ಲಿ ಜಮೀನು ಕಳೆದುಕೊಂಡಿದ್ರು ರೈತರು. ಯಾಕಂದರೆ ಆ ಕಂಪ್ನಿಗೆ ಜಮೀನು ಕೊಟ್ಟವ್ರು ಇವರು. ಬಲ್ಡೋಟಾ ಕಂಪ್ನಿಗೆ 1-2 ಎಕರೆ ಇದ್ದಂಥವ್ರು ಬಹಳ ಜನ ಇದ್ದಾರೆ. ಸಣ್ಣ ಸಣ್ಣ ಹಿಡುವಳಿದಾರರು ಅವರೇ ಕೊಟ್ಟಿದ್ರು. ಸರ್ಕಾರ ಈ ಹಿಂದೆ KIDBಯಿಂದ ನಮ್ಮ ಜಮೀನನ್ನು ಖರೀದಿ ಮಾಡಿದೆ. ಜಮೀನು ಕಳೆದುಕೊಂಡಾಗ ಕಾರ್ಖಾನೆ ಕಡೆಯವರಿಂದ ಉದ್ಯೋಗದ ಭರವಸೆ ಸಿಕ್ಕಿತ್ತು ನಮಗೆ. 18 ವರ್ಷಗಳ ನಂತರ ಕಾರ್ಖಾನೆ ಪ್ರಾರಂಭವಾಗುತ್ತಿರುವಾಗ ಸರ್ಕಾರ ಅದಕ್ಕೆ ತಡೆ ಒಡ್ಡಿದೆ. ನಮಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಈ ರೀತಿಯಾಗಿ ಅಲ್ಲಿ ನೋಡಿ ಗವಿಸಿದ್ದೇಶ್ವರ ಶ್ರೀಗಳು, ಹಿಟ್ನಾಳ್ ಬ್ರದರ್ಸು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದರು. ಕೊಪ್ಪಳಕ್ಕೆ ಕಾರ್ಖಾನೆ ಬೇಡ, ಇದು ಬಲ್ಡೋಟಾ ಭಾಳ ಪರಿಣಾಮಗಳಾಗುತ್ತೆ ಅಂತ. ಹಾಗಾದರೆ ಇವರ ಸಮಸ್ಯೆಯನ್ನು ಪರಿಹರಿಸೋರು ಯಾರು? ಆಯಿತು, ಕಾರ್ಖಾನೆ ಬೇಡ, ಕಾರ್ಖಾನೆ ಬೇಕು ಅಂತಿದ್ದಾರಲ್ಲ ರೈತರು, ಅದಕ್ಕೆ ಯಾರು ಉತ್ತರ ಕೊಡೋರು? ಜಿಲ್ಲಾಧಿಕಾರಿಗಳೇನು ಹೇಳ್ತಾರೆ ಇದಕ್ಕೆ? ಸರ್ಕಾರ ಏನು ಉತ್ತರ ಕೊಡುತ್ತೆ? ಜಮೀನು ಕೊಟ್ಟವ್ರು ನಾವು ರೀ. ಅವತ್ತೇನು ಕೊಟ್ಟಿತ್ತು ಭರವಸೆನ ಸರ್ಕಾರನೇ ಅಲ್ವಾ ನಮ್ಮ ಭೂಮಿಯನ್ನು ಕಸಿದುಕೊಂಡವ್ರು ಕೊಟ್ಟಿದ್ದು KIDBಯಿಂದ. ನಾವೀಗ ಬೀದಿಗೆ ಬಂದಿದ್ದೇವೆ. ಜಮೀನು ಇಲ್ಲ, ದುಡ್ಡು ಇಲ್ಲ ನಮಗೆ. ನಮ್ಮ ಜಮೀನು ನಮ್ಗೆ ಕೊಟ್ಟುಬಿಡಿ ವಾಪಸ್, ಕಾರ್ಖಾನೆ ಬೇಡ ನಮಗೆ. ಹಿಂಗೂ ಹೇಳ್ತಾ ಇದ್ದಾರೆ. ವಾಪಸ್ ಕೊಡೋಕ್ಕಾಗತ್ತಾ ಅವ್ರ ಜಮೀನು? ಎಲ್ಲ ಈಗ ಕಾರ್ಖಾನೆ ಆಲ್ರೆಡಿ ತಯಾರಾಗೋಕ್ಕೆ ಎಲ್ಲ ಪ್ಲಾನ್ ಇದೆ. ಈಗ 2006-7ರಲ್ಲಿ ಈ ಬಲ್ಡೋಟಾ ಕಂಪನಿಗೆ ಜಮೀನು ಕೊಟ್ಟಂಥ ರೈತರು ಈಗ ಧರಣಿಯನ್ನು ಶುರು ಮಾಡಿದ್ದಾರೆ. 18 ವರ್ಷಗಳ ನಂತರ ಕಾರ್ಖಾನೆ ಈಗ ಪ್ರಾರಂಭ ಆಗ್ತಾ ಇದೆ. ಆದರೆ ಸರ್ಕಾರ ತಡೆ ಒಡ್ಡಿದೆ. 1034 ಎಕರೆ ಲ್ಯಾಂಡನ್ನು ಡಿನೋಟಿಫೈ ಮಾಡಿದಂಥ ಗೌರ್ಮೆಂಟು ಅವತ್ತಿನ ದಿವಸ ನಮಗೆ ಕೊಟ್ಟಂಥ ರೇಟು 3 ಲಕ್ಷ 3.5 ಲಕ್ಷ. ಆದರೆ ಅವತ್ತು ಆಶ್ವಾಸನೆ ಕೊಟ್ಟಿದ್ದು ಈ ಲ್ಯಾಂಡನ್ನು ತಗೊಳ್ಳೋ ಉದ್ದೇಶ ಇಷ್ಟೇ, ಕೈಗಾರಿಕೆ ಸಲುವಾಗಿ ತಗೊಳ್ತಾ ಇದ್ದೀವಿ. ಆ ಕೈಗಾರಿಕೆ ಬಂದರೆ ಒಬ್ಬರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಲ್ಯಾಂಡನ್ನು ಪರ್ಚೇಸ್ ಮಾಡಿದರು. ಅದೇ ಆಸೆ ಇಟ್ಟುಕೊಂಡು ನಾವು 18 ವರ್ಷಗಳ ಕಾಲ ಅದೇ ಆಸೆ ಇಟ್ಟುಕೊಂಡು ಬದುಕ್ತಿದ್ದೀವಿ. ಆದರೆ ಇವತ್ತಿನ ದಿವಸ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಪರಿಸರ ಮಾಲಿನ್ಯದವರು ವಿರೋಧ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ಅಭಿಪ್ರಾಯ, ನಮ್ಮ ಬೇಡಿಕೆ ಏನಂದ್ರೆ, ಉದ್ಯೋಗ ಕೊಡ್ತೀವಿ ಅನ್ನೋ ಉದ್ದೇಶಕ್ಕೆ ನಾವು ಲ್ಯಾಂಡ್ ಕೊಟ್ಟಿದ್ದೀವಿ. ಆದರೆ ಇವತ್ತು BSPL, MSPL ಏನು MSPL ಕಂಪ್ನಿಗೆ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಸುಮಾರು 2006-7ರಲ್ಲಿ ನಮ್ಮ ಭೂಮಿಯನ್ನು KIDB ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು, ಅಕ್ವಿಜಿಷನ್ ಮಾಡಿರ್ತಕ್ಕಂಥದ್ದು. ಸರಿ, ನೇರವಾಗಿ ಒಂದೇ ಒಂದು ಸಲ ನಮಗೆ ಸರ್ಕಾರದವರು KIDB ನೋಟಿಸನ್ನು ಕಳಿಸಿ ನಮಗೆ ನಮ್ಮ ಭೂಮಿಯನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರು ಅವತ್ತು 2006ರಲ್ಲಿ. ಅಂದಿನಿಂದ ಇಂದಿನವರೆಗೆ ಅದು ಕೋರ್ಟ್ನಲ್ಲಿ ಇತ್ತು, ವ್ಯಾಜ್ಯ ಇತ್ತು. ಇವಾಗ ಅದು ವ್ಯಾಜ್ಯ ಮುಗಿದಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ KIDB ಪರ ಆಗಿರ್ತಕ್ಕಂಥದ್ದು. ಅದಾದ ನಂತರ ಇವಾಗ ಅಲ್ಲಿ ವರ್ಕ್ ಪ್ರಾರಂಭವಾಗಿದೆ. ನಾವು ಅವತ್ತಿನ ದಿವಸ ಭರವಸೆಯನ್ನು ಇಟ್ಟುಕೊಂಡು ನಾವು ಭೂಮಿಯನ್ನು ಕೊಟ್ಟಿದ್ವಿ. ಏನು ನಮಗೆ ಕೆಲಸ ಸಿಗ್ತತಾ, ಮುಂದೆ ಅಲ್ಲಿ ನಾವು ಆ ಒಂದು ಕೆಲಸವನ್ನು ಮಾಡ್ಬೋದು, ಅಲ್ಲಿ ನೌಕರಿ ಸಿಗ್ತತಾ ಅನ್ನೋ ಒಂದು ಭರವಸೆ ನಮಗಿತ್ತು. ಇವಾಗ ಏನಾಗಿದೆ ಅಂತಂದರೆ, ಅಲ್ಲಿ 2006ರಿಂದ ಇಲ್ಲಿವರೆಗೆ ಅಂದರೆ 18 ವರ್ಷದವರೆಗೆ ನಾವಿಲ್ಲಿ ಕಾದಿದ್ದೇವೆ. ಅಂದು ನಮ್ಮ ಭೂಮಿಯನ್ನು ಕೈಗಾರೀಕರಣಕ್ಕೋಸ್ಕರವಾಗಿ ತೆಗೆದುಕೊಳ್ತೀವಿ ಅಂತಂದು ಹೇಳ್ಬಿಟ್ಟು ತೆಗೆದುಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು. ಇವತ್ತು ಏನು ಹೇಳ್ತಾ ಇದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಮೌಖಿಕ ಆದೇಶವನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದರಲ್ಲಿ ಈಗ ಸ್ಥಳೀಯವಾಗಿ ಅದನ್ನು ಸದ್ಯದಲ್ಲಿ ಅದನ್ನು ಸ್ಥಾಪನೆ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ನೋಡ್ತಾ ಇದ್ದೀವಿ ಬಲ್ಡೋಟಾ ಕಂಪನಿ ಬೇಡ ಅಂತ ಪಕ್ಷಾತೀತವಾಗಿ ವಿರೋಧ ಮಾಡಿ ಹೋರಾಟವನ್ನು ಮಾಡಿದಂಥವ್ರು ನೋಡಿದ್ದೀವಿ. ಆದರೆ ಈಗ ರೈತರು, ಭೂಮಿ ಕಳೆದುಕೊಂಡವರು ಕಾರ್ಖಾನೆ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಮಿಶ್ರವಾದಂಥ
ಅಭಿಪ್ರಾಯಗಳು ಬರ್ತಾ ಇದೆ. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದಾ ಇದೆಲ್ಲ? ನಿಜವಾಗ್ಲು ಪ್ರಭು, ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಜಿಲ್ಲೆ ಬಳಿ ಇರುವಂತಹ ಬಲ್ಡೋಟ ಕಾರ್ಖಾನೆ ಒಂದು ವಿಸ್ತರಣೆ ಹೊತ್ತು ನಡೀತಾ ಇದೆ. ವಿಸ್ತರಣೆ ಕಾರ್ಖಾನೆ ವಿರೋಧಿಸಿ ಪಕ್ಷಾತೀತವಾಗಿ ಸ್ವತಃ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಕಾರ್ಖಾನೆ ಬೇಡ, ಕಾರ್ಖಾನೆ ಬರೋದು ಅಂದ್ರೆ ಈ ಒಂದೊಂದೇ ಕಾರ್ಖಾನೆ ಅಲ್ಲ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಬಹಳಷ್ಟು ಕಾರ್ಖಾನೆ ಬರ್ತವೆ, ಕಾರ್ಖಾನೆ ಬರೋದು ಬೇಡ, ಕಾರ್ಖಾನೆ ಬಂದ್ರೆ ಅದರಿಂದ ಧೂಳಿನಿಂದ ಮತ್ತು ವಾಯುಮಾಲಿನ್ಯದಿಂದ ನಮಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡಿರ್ತು. ಅದ್ರ ಜೊತೆಗೆ ಸ್ವತಃ ಏನಂತಂದ್ರೆ ಈ ಬಲ್ಡೋಟ ಕಾರ್ಖಾನೆಗೆ ಜಮೀನು ನೀಡಿದಂತ ಈಗ ನೂರಾರು ರೈತರು ಇದೀಗ ಏನಂದ್ರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುತ್ತದೆ. ನಮಗೆ ಕಾರ್ಖಾನೆಯನ್ನ ಪ್ರಾರಂಭಿಸಿ ಇಲ್ಲವಾದಲ್ಲಿ ನಮಗೆ ಸರ್ಕಾರಿ ನೌಕರಿ ಕೊಡಿ. ಯಾಕೆಂತಂದ್ರೆ 18 ವರ್ಷಗಳ ಹಿಂದೆ ನಮ್ಮ ಬಲ್ಡೋಟ ಕಾರ್ಖಾನೆ ನಿರ್ಮಾಣ ಸಲುವಾಗಿ ಸರ್ಕಾರಿಯ ಸಂಸ್ಥೆಯಾದಂತ KIADB ವತಿಯಿಂದ ಸರ್ಕಾರ ಸ್ವತಃ ಏನಂತಂದ್ರೆ ನಮ್ಮಿಂದ ಜಮೀನನ್ನ ಖರೀದಿ ಮಾಡಿತ್ತು. ಜಮೀನನ್ನು ಖರೀದಿ ಮಾಡಿ ಕಾರ್ಖಾನೆಗೆ ಹಸ್ತಾಂತರ ಮಾಡಿದೆ. ಈ ಕಾರ್ಖಾನೆಯವರು ಏನಂದ್ರೆ ಇಲ್ಲ, ನಾವು ಕಾರ್ಖಾನೆ ಸ್ಥಾಪನೆ ಮಾಡ್ತೀವಿ, ನಿಮ್ಗೆ ಪ್ರತಿಯೊಬ್ಬ ರೈತರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿತ್ತು. ಆದ್ರೆ 18 ವರ್ಷಗಳ ಕಾಲ ಇದೇ ವ್ಯಾಜ್ಯ ಕೋರ್ಟಲ್ಲಿ ನಡೀತಾ ಇತ್ತು, ಸಮಸ್ಯೆ ಆಗ್ತಾ ಇತ್ತು. ಇದೀಗ ಕೋರ್ಟಲ್ಲಿ ವ್ಯಾಜ್ಯ ಕೂಡ ಸಂಪೂರ್ಣವಾಗಿ ಬಗೆಹರಿದಿದೆ, ಕಾರ್ಖಾನೆ ಕೂಡ ಪ್ರಾರಂಭಕ್ಕೆ ಬಂದಿದೆ. ಆದ್ರೆ ಇದೀಗ ಸ್ವತಃ ಸರ್ಕಾರ ಮೌಖಿಕವಾಗಿ ಇಲ್ಲ ಕಾರ್ಖಾನೆಯನ್ನು ಪ್ರಾರಂಭವನ್ನು ತಡೆ ಇಡಬೇಕಂತ ಹೇಳ್ಕೊಂಡಿದೆ. ಇದರಿಂದ ನಮಗೆ ಬಹಳಷ್ಟು ಸಮಸ್ಯೆ ಇದೆ. ಒಂದು, ಜಮೀನು ಕಳ್ಕೊಂಡಿದೀವಿ. ಅವಾಗ 18 ವರ್ಷಗಳಿಂದ ಕೇವಲ 1 ಎಕರೆಗೆ 3-4 ಲಕ್ಷ ಕೊಟ್ಟು KIADB ಅವರು ಜಮೀನು ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಬಲ್ಡೋಟ ಕಂಪನಿಯವರು ಅಂದ್ರೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅತ್ತ ಕಡೆ ಕೆಲಸನೂ ಇಲ್ಲ, ಅತ್ತ ಕಡೆ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ. ಇದೀಗ ನಮಗೆ ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಈಗ ಇನ್ನು ಜಮೀನು ಕಳ್ಕೊಂಡಿವಿ, ಕೆಲಸನೂ ಇಲ್ಲ ಅಂತಂದ್ರೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಒಂದು ಕಾರ್ಖಾನೆಯನ್ನ ಪ್ರಾರಂಭಿಸಿ ನಮಗೆ ಆ ಕಂಪನಿಯಲ್ಲಿ ಕೆಲಸ ಕೊಡಿಸ್ಬೇಕು. ಬದಲಾಗಿ ಅದನ್ನೇನು ಕಾರ್ಖಾನೆ ಬೇಡ ಅಂತಂದ್ರೆ ನಮ್ಗೇನು ಸಂಬಂಧ ಇಲ್ಲ, ಅದರ ಬದಲಾಗಿ ಸರ್ಕಾರಿ ನೌಕರಿ ಕೊಡ್ಬೇಕು. ಪ್ರತಿಯೊಬ್ಬ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ಬೇಕು.